ಬೆಂಗಳೂರಲ್ಲಿ ಏನಾಗಿದೆ, ಹೊಸ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಬಂದ ಮೇಲೆ ಎಲ್ಲಂದರೆ ಅಲ್ಲಿ ಎಲ್ಲ ಈ ಡಿಜಿಟಲ್ ಸ್ಕ್ರೀನ್ಗಳನ್ನು ಅಡ್ವರ್ಟೈಸ್ಮೆಂಟ್ ಹಾಕೋದು ಶುರು ಮಾಡಿದ್ದಾರೆ. ಅದರಲ್ಲಿ ಯಾರು ಲೈಸೆನ್ಸ್ ತಗೊಂಡಿಲ್ಲ ಏನೂ ಕೂಡ ಲೆಕ್ಕ ಇಲ್ಲ. ಯಾರು ಅಪ್ಲೈ ಮಾಡಿದ್ದಾರೆ ಅವ್ರಿಗೆ ಲೈಸೆನ್ಸ್ ಕೊಡಬೇಕು. ಯಾರು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅದಕ್ಕೆ ಕೂಡಲೇ ಕಡಿವಾಣ ಹಾಕಬೇಕು. ಇದು ತೆರಿಗೆ ಬರಬೇಕು, ಅವರೆಲ್ಲ ತೆರಿಗೆ ಕಟ್ಟಿ ಲೈಸೆನ್ಸ್ ತಗೋಬೇಕು. ಅಕ್ರಮವಾಗಿ ನಡೆಸ್ತಾ ಇರೋದಕ್ಕೆ ಕಡಿವಾಣ ಹಾಕಬೇಕು ಅಂತಲೂ ಕೂಡ ನಾನಿವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಈಗ 5 ನಗರ ಪಾಲಿಕೆಗಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ಹೇಳಿದ್ರಿ. ಒಂದು ಕಡೆ ನೋಡಿದ್ರೆ ತೆರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಹೌದು, ಹಾಗಾಗಿ ಆಸ್ತಿ ತೆರಿಗೆ ಹೆಚ್ಚಳ ಮಾಡೋದು ಪ್ಲಾನ್ ಇದೆ. ಸದ್ಯಕ್ಕೆ ನೋಡಿ, ಆಸ್ತಿ ತೆರಿಗೆ ಹೆಚ್ಚಳ ಮಾಡೋ ಅವಶ್ಯಕತೆ ಸದ್ಯಕ್ಕಿಲ್ಲ. ತೆರಿಗೆ ಯಾರು ಕಟ್ಟದೆ ವಂಚನೆ ಮಾಡ್ತಾ ಇದ್ದಾರೆ ಅವರು ತೆರಿಗೆ ಕಟ್ಟಕ್ಕೆ ಶುರು ಮಾಡಿಬಿಟ್ರೆ ಬಹುಶಃ ಎಲ್ಲ ನಗರ ಪಾಲಿಕೆಗಳು ಕೂಡ ಶಕ್ತಿಯುತವಾಗಿ ಕೆಲಸ ಮಾಡ್ಬೋದು. ಅನ್ಯಾಯ ಏನು ಅಂದರೆ ಕೆಲವ್ರು ಮಾತ್ರ ತೆರಿಗೆ ಕಟ್ಟೋದು, ಇನ್ನು ಕೆಲವರು ಏನೂ ಇಲ್ಲದೆ ಸೌಲಭ್ಯ ತಗೊಳ್ಳೋದು. ಇದಕ್ಕೆ ನಾವು ಸರಿ ಮಾಡಿ ಕಡಿಮೆ ರೇಟ್ ಇದ್ದರೂ ಪರವಾಗಿಲ್ಲ. ನಾನು ಕಡಿಮೆ ತೆರಿಗೆ ದರದ ಪರ, ಕಡಿಮೆ ಟ್ಯಾಕ್ಸ್ ಪರ. ನಾನು ಅಧಿಕಾರಿಗಳಿಗೆ ಅದೇ ಹೇಳಿದ್ದೇನೆ. ನಾಳೆ ದಿನ ಚುನಾವಣೆ ಆಗುತ್ತೆ, ಹೊಸ ಮಹಾನಗರ ಪಾಲಿಕೆಗಳು ಬರ್ತಾರೆ, ಅಲ್ಲಿ ಅವರು ಕಾರ್ಪೊರೇಟರ್ಸು ತೀರ್ಮಾನ ಮಾಡ್ತಾರೆ ತೆರಿಗೆ ಹೆಚ್ಚಳ ಮಾಡಬೇಕಾ ಬೇಡವಾ ಅಂತ. ಆದರೆ ಕನಿಷ್ಠ ಪಕ್ಕದ ಮನೆಯವರು ತೆರಿಗೆ ಕಟ್ತಾ ಇದ್ದಾರೆ, ನಾನು ವಂಚನೆ ಮಾಡ್ತಾ ಇರೋದು, ಈ ಅನ್ಯಾಯಕ್ಕೆ ಆದರೂ ನಾವು ಕಡಿವಾಣ ಹಾಕಬೇಕು. ಎಲ್ಲರೂ ಕೂಡ ಕಮ್ಮಿ ಕಟ್ಟಲಿ, ಪರವಾಗಿಲ್ಲ. ದುಬಾರಿ ಮಾಡೋ ಇಚ್ಛೆ ನನಗಂತೂ ಇಲ್ಲ. ಬಟ್ ಅವ್ರಿಗೆ ಕಮ್ಮಿ ಆದರೂ ಕಟ್ಟಿಬಿಟ್ರೆ ಸಾಕು, ಬೆಂಗಳೂರನ್ನು ನಾವು ಸುಭದ್ರವಾಗಿ ನಡೆಸ್ಬೋದು. ಹಾಗಾಗಿ ಯಾರು ಔಟ್ರೈಟ್ ವಂಚನೆ ಮಾಡ್ತಾ ಇದ್ದಾರೆ ತಕ್ಷಣಕ್ಕೆ ಅವರನ್ನು ನಾವು ಒಂದು ಮೇನ್ ಸ್ಟ್ರೀಮ್ಗೆ ತಗೊಂಡು ಬರೋದು ನಮ್ಮ ಗುರಿ.